ಸ್ನೇಹಿತರೆ, ನಿದ್ದೆಯನ್ನು ಬಹಳ ಬಹಳ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸೂತ್ರಗಳನ್ನು ಹೇಳ್ಕೊಡಿ ಅಂತ ಹೇಳಿದ್ದೀರ. ಖಂಡಿತವಾಗಲೂ ಇದೊಂಥರ ಅಪರಾಧ. ಈ ರೀತಿ ಮಾಡಬೇಡಿ. ಒಬ್ಬ ಮನುಷ್ಯನಿಗೆ ತುಂಬ ಕಡಿಮೆ ಅಂದರೆ 7 ಗಂಟೆಗಳು ಅವನು ನಿದ್ದೆ ಮಾಡಿದಾಗ ಅವನು ಆರೋಗ್ಯವಾಗಿರೋದಕ್ಕೆ ಸಹಾಯ ಆಗುತ್ತೆ. ಯಾರು 7 ಗಂಟೆಗಿಂತ ಕಡಿಮೆ ನಿದ್ದೆ ಮಾಡ್ತಾರೆ ಇಂಥವ್ರಿಗೆ ತಾತ್ಕಾಲಿಕವಾದಂತಹ ಒಂದು ಸುಖ ನೆಮ್ಮದಿ ಸಿಗುತ್ತೆ. ಅವ್ರಿಗೆ ಹೋಗ್ತಾ 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 ಅವರ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ, ಅವರ ಶಕ್ತಿ ಚೈತನ್ಯ ಕಡಿಮೆ ಆಗುತ್ತೆ, ಅವರ ಏಕಾಗ್ರತೆ ಕಡಿಮೆ ಆಗುತ್ತೆ, ಗಮನಿಸುವಿಕೆ ಕಡಿಮೆ ಆಗುತ್ತೆ, ಎಲ್ಲವೂ ಕ್ಷೀಣಿಸ್ತಾ ಇರ್ತದೆ. ಇದು ನಿಮಗೆ ಗೊತ್ತಾಗೋದಿಲ್ಲ. 1 ದಿವಸಕ್ಕೆ ಚಂದ, 2 ದಿವಸಕ್ಕೆ, 1 ವಾರಕ್ಕೂ ಚಂದ. ಅದಾದ ಮೇಲೆ ನೀವು ಮಾಡ್ತಾ ಇದ್ರೆ ಲಾಂಗ್ ಟರ್ಮಲ್ಲಿ ಇದು ನಿಮ್ಮನ್ನು ಬರಿದು ಮಾಡಾಕ್ಬಿಡುತ್ತೆ. ಏನೂ ಇರಲ್ಲ. ಹೇಗೆ ಬ್ಯಾಂಕ್ ಬ್ಯಾಲೆನ್ಸ್ 0 ತೋರಿಸುತ್ತೋ ಅದೇ ಥರ ನಿಮ್ಮ ಇರೋ ಶರೀರದ ಎಲ್ಲ ಅವಯವಗಳು 0ಗೆ ಬಂದ್ಬಿಡುತ್ತೆ. ಆದ್ದರಿಂದ ಆ ರೀತಿ ಮಾಡಬೇಡಿ. ನಿಜವಾಗ್ಲೂ ನೀವು 7 ರಿಂದ 8 ಗಂಟೆ, 9 ಗಂಟೆ ಹೆಚ್ಚಾಗುತ್ತೆ, 7-8 ಗಂಟೆ ಪ್ರತಿಯೊಬ್ಬ ವ್ಯಕ್ತಿ ನಿದ್ದೆ ಮಾಡಿದ್ರೆ ಅದ್ಭುತವಾದ ಆರೋಗ್ಯವನ್ನು ಕಾಪಾಡಿಕೊಂಡು. ನಿದ್ದೆ ನಿಮಗೆ ಬೇಡ ಅಂತಂದರೆ ನೀವೆಲ್ಲಾದರೂ ನೇಚರಲ್ಲಿದ್ದಾಗ ಆಗ ನಿದ್ದೆ ತಂತಾನಾಗಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ನಿದ್ದೆ ಹೆಚ್ಚಾಗಿ ಬರೋದಿಲ್ಲ, ನಾಡಲ್ಲಿ ಹೆಚ್ಚಾಗಿ ಬರ್ತದೆ. ನೀವು ಹಳ್ಳಿ ವಾಸ ಮಾಡೋರನ್ನ ಗಮನಿಸಿ, ಅಥವಾ ಕಾಡಲ್ಲಿ ಆಶ್ರಮದಲ್ಲಿರೋವಂಥವ್ರನ್ನ ಗಮನಿಸಿ. ಅವ್ರಿಗೆ ನಿದ್ದೆ ಕಡಿಮೆ ಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ಆಕ್ಟಿವಿಟೀಸ್, ಅಲ್ಲಿ ವಾತಾವರಣ ಆ ರೀತಿ ಇರೋದ್ರಿಂದ ಆ ರೀತಿ ಆಗುತ್ತೆ. ನೀವು ನಾಡಲ್ಲಿ ಇದ್ಕೊಂಡು ಆ ಥರ ಮಾಡಬೇಡಿ. ಕಣ್ತುಂಬ ನಿದ್ದೆ ಮಾಡಿ ನೀವು ಮಾಡುವಂತಹ ಕೆಲಸವನ್ನು, ಆ ಕೆಲಸದ ಸಮಯವನ್ನು ಅಷ್ಟೇ ಸಮಯದಲ್ಲಿ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದಾಗ ಅದರ ರಿಸಲ್ಟ್ ನಿಮಗೆ ನಿದ್ದೆನ ಗೆಟ್ಟು ಕೆಲಸ ಮಾಡ್ತಿರಲ್ಲ ಅದು ಕೂಡ ಸಿಕ್ಬಿಡ್ತದೆ. ನಿಮಗೆ ನಿದ್ದೆ ಯಾಕೆ ಕಡಿಮೆ ಮಾಡಬೇಕು? ಕೆಲಸ ಹೆಚ್ಚು ಮಾಡಬೇಕಾದ್ರಿಂದ. ಕೆಲಸ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಮಯನ ಹೆಚ್ಚು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಕ್ವಾಲಿಟಿನ ಹೆಚ್ಚು ಮಾಡ್ಕೊಳ್ಬೇಕು. ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಕೆಲಸಗಳನ್ನು ಮಾಡಿದಾಗ ಅದೇ ಕೆಲಸಗಳನ್ನು ಅದು ಅತ್ಯದ್ಭುತವಾದಂತಹ ಫಲಿತಾಂಶವನ್ನು ಕೊಡ್ತದೆ. ಆದ್ದರಿಂದ ನೀವು ಯಾರು ಪ್ರಶ್ನೆ ಕೇಳಿದ್ದೀರಾ, ಒಂದೇ ದಾರಿ ಇರಲ್ಲ. ಒಂದು ಸಮಸ್ಯೆಗೆ ಒಂದೇ ದಾರಿ ಇರಲ್ಲ, ಹಲವಾರು ದಾರಿಗಳಿರ್ತವೆ. ಅದನ್ನು ಹುಡುಕಾಟ ಮಾಡೋ ಪ್ರಯತ್ನ ಮಾಡಬೇಕು. ಆಗ ನಿಮಗೆ ಅದ್ಭುತವಾದಂತಹ ಸಾರ್ಥಕವಾದಂತಹ ಬದುಕನ್ನು ನಡೆಸೋದಕ್ಕೆ ಅನುಕೂಲ ಆಗುತ್ತೆ.